ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ನೋಡಿ ಈ ದಿನ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತೀನಿ. ಮಿಥುನ ರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಇವತ್ತು. ಯಾಕಂದರೆ ನೋಡಿ ತುಂಬ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅಥವಾ ಏನೋ ಒಂದು ವಿಚಾರಕ್ಕೆ ಯಾರೋ ಏನೋ ಹೇಳಿಬಿಡ್ತಾರೆ, ಅದರಿಂದ ಏನಾಗುತ್ತೆ ಮಾನಸಿಕವಾಗಿ ಕುಗ್ಗಿ ಹೋಗುವಂಥ ವಿಚಾರ. ನೋಡಿ ಕೆಲವೊಂದು ವ್ಯಕ್ತಿಪರ ಆಗ್ಬೋದು, ವೈಯಕ್ತಿಕ ವಿಚಾರಗಳಾಗ್ಬೋದು, ಕೆಲವೊಬ್ರು ಆ ರೀತಿಯಲ್ಲಿ ಇರ್ತಾರೆ. ಈಗ ಮಿಥುನ ರಾಶಿ ಅಂತ ಬಂದಾಗ ಸ್ವಲ್ಪ ಇವರು ಸ್ವಭಾವನೆ ಆ ರೀತಿ ಇರುತ್ತೆ. ಯಾಕಂದರೆ ಯಾರಾದರೂ ಏನಾದರೂ ಅಂದರೆ ಅದನ್ನು ಸಹಿಸ್ಕೊಳ್ಳಲ್ಲ, ಮತ್ತು ತುಂಬ ಮನಸ್ಸಿನ ಆಳಕ್ಕೆ ಹಾಕೊಂಡ್ಬಿಡ್ತಾರೆ. ಹಾಗಾಗಿ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಾಗೃತರಾಗಬೇಕು ನೀವು. ಏನೋ ಒಂದು ವಿಚಾರ ಯಾರೋ ಒಬ್ರು ಏನೋ ಒಂದು ಹೇಳಿದ್ರು ಅಂತ ನಿಮ್ಮ ಮನಸ್ಸನ್ನು ಕೆಡಿಸ್ಕೊಂಡ್ರೆ ಏನಾಗುತ್ತೆ, ಅದರಿಂದ ಅನಾನುಕೂಲಗಳು, ಯಾವ ಕಾರ್ಯಗಳು ಕೂಡ ಬೇಗನೆ ಆಗೋದಿಲ್ಲ, ಮತ್ತೆಲ್ಲ ತುಂಬ ದಿನ ಕೂಡ ವ್ಯರ್ಥ ಅಂತ ಹೇಳುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರೋದು ತುಂಬ ಒಳ್ಳೆಯದು ಮಿಥುನ ರಾಶಿಯವರು. ಇನ್ನು ವ್ಯವಹಾರದಲ್ಲಿ ಧನ ವ್ಯಯ ಆಗುವಂಥ ಸಂದರ್ಭ ನೋಡಿ. ಮಾನಸಿಕವಾಗಿ ಚೆನ್ನಾಗಿಲ್ಲ, ಮನಸ್ಸಲ್ಲಿ ಜನ ಇಲ್ಲ, ಮನೇಲೇನು ಜಗಳ ಮಾಡ್ಕೊಂಬಂದ್ರೆ ಅಂದರೆ ವ್ಯವಹಾರಗಳು ಕೈ ಎತ್ತಲ್ಲ ಅಂತ ಹೇಳ್ತಾರೆ. ಯಾವುದು ಕೂಡ ತೊಂದರೆನೇ ಅದು. ಹಾಗಾಗಿ ಇದರಿಂದ ಧನ ವ್ಯಯ ಆಗುವಂಥದ್ದು ನೋಡಿ. ಹಣ ಕಳ್ಕೊಂಡ್ಬಿಡ್ತೀರಾ, ಎಲ್ಲೋ ವ್ಯವಹಾರ ಮಾಡೋಕ್ಕೆ ಹೋಗ್ತೀರಾ, ಏನೋ ಒಂದು ತಲೆಯಲ್ಲಿ ಚೆನ್ನಾಗಿರಲ್ಲ, ಯಾಕಂದರೆ ನೆಮ್ಮದಿ ಇರಲ್ಲ, ಮಾನಸಿಕವಾಗಿ ತೊಂದರೆಗಳ ತೊಳಲಾಟ ಇರುತ್ತೆ, ಅನುಭವಿಸ್ತಾ ಇರ್ತಾರೆ. ಇಂಥ ವಿಚಾರದಲ್ಲಿ ಏನಾಗ್ಬಿಡುತ್ತೆ, ವ್ಯವಹಾರದಲ್ಲಿ ಅನಾನುಕೂಲಗಳಾಗುವಂಥದ್ದು, ಹಣದಿಂದ ಮೋಸ ಹೋಗುವಂಥದ್ದು, ಹಣ ಕಳ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ಮಿಥುನ ರಾಶಿಯವರು ಇದನ್ನು ವಹಿಸಬೇಕು ಅಂತ.